ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಜನ ಕ್ವಶನ್ಸ್ SSP ರಿಲೇಟೆಡ್ ಕ್ವಶನ್ಸ್ ಅದ್ರ ಕೇಳ್ತಿದ್ದು. ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ತಿಳಿಸಿದ್ದೀನಿ. ನಿಮ್ಮ ಒಂದು ಡೌಟ್ಸ್ ಏನಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಖಂಡಿತ ನಿಮ್ಗೆ ಒಂದು ಕಮೆಂಟ್ಸ್ಗೆಲ್ಲ ಆನ್ಸರ್ ಮಾಡ್ತೀನಿ, ಇಲ್ಲ ಅಂದರೆ ಡೆಡಿಕೇಟಾಗಿ ಅದಕ್ಕೋಸ್ಕರ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಇವತ್ತು ನಿಮ್ಮೆಲ್ಲ ಒಂದು ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಹೇಳ್ತಾ, ನಿಮ್ಮ ಏನಿದ್ರು ಡೌಟ್ಸು ನೀವೆಲ್ಲ ಹಾಕಿದ್ರಲ್ಲ ಅವೆಲ್ಲಕ್ಕೂ ಆನ್ಸರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ, ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆಗ ಮೇನ್ ಇಂಪಾರ್ಟೆಂಟ್ ಅಂದರೆ ಒಂದೊಂದು ಸಾರಿ ವೀಡಿಯೋ ಮಾಡಿ ತಿಳಿಸೋಕ್ಕಾಗಿಲ್ಲ ಅಂದರೆ ವಾಟ್ಸಪ್ ಚಾನಲ್ ಅಪ್ಡೇಟ್ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀವಿ, ಹೋಗಿ ಜಾಯ್ನ್ ಆಗಿ. ಬನ್ನಿ ಸ್ಟಾರ್ಟ್ ಮಾಡೋಣ ಬೇಗ ಆದಷ್ಟು. ಫಸ್ಟ್ ಆಫ್ ಆಲ್ ಕ್ವಶನ್ಸ್ಗಳು ನಿಮ್ಮ ಇಲ್ಲಿ ಕಾಣಿಸ್ತಿದ್ದಾವೆ. ನನ್ನ ಒಂದು ವೈಟೆ ಸ್ಟುಡಿಯೋದಲ್ಲಿ ಓಪನ್ ಮಾಡಿಕೊಂಡು ನಿಮ್ಮ ಒಂದು ಕ್ವಶನ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡಬೇಕು ಸರ್, ಪ್ಲೀಸ್ ರಿಪ್ಲೈ ಮಾಡಿ. ಕನ್ಸ್ಟ್ರಕ್ಷನ್ಸ್ ಯಾವ ಥರ ಅಪ್ಲೈ ಮಾಡಬೇಕಂದ್ರೆ, ನೀವು ವೆಬ್ಸೈಟಲ್ಲಿ ಲಾಗಿನ್ ಆಗಿರ್ತೀರಲ್ಲ, ಅಂದರೆ ಲೈಕ್ ಈಗ SSP ಆಗಿರ್ತಾರಲ್ಲ, ನಿಮ್ಮ ಆಟೋಮೆಟ್ಲಿ ನೀವು ಕನ್ಸ್ಟ್ರಕ್ಷನ್ಸ್ ಅಂತ ಅದಕ್ಕೊಂದು ವೆಬ್ಸೈಟ್ ಇದೆ. ನಾನು ನಿಮಗೆ ಅದನ್ನ ಲಿಂಕ್ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸಿ, ಇಲ್ಲ ಇದೇ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕನ್ಸ್ಟ್ರಕ್ಷನ್ಸ್ ವರ್ಕರ್ ಅಂತ ಅಲ್ಲಿ ಜಸ್ಟ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಒಂದು ಆಫ್ಲೈನಲ್ಲಿ ಅಪ್ಲೈ ಮಾಡಿ ನೀವು ಏನು ಕನ್ಸ್ಟ್ರಕ್ಷನ್ಸ್ ವರ್ಕರ್ಗೆ ಅಲ್ಲೋ ಕೊಟ್ಟರೆ ನಿಮಗೆ ಸಪ್ರೇಟಾಗಿ ಸ್ಕಾಲರ್ಶಿಪ್ ಕೊಡ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ಡೇಟ್ ಆಟೋಮೆಟ್ಲಿ SSP ಕಡೆಯಿಂದ ಫೆಚ್ ಆಗುತ್ತೆ. ನೀವು ಆಲ್ರೆಡಿ ಅಲ್ಲಿ SSP ಕಡೆ ಈಗ ಒಂದ್ಸರಿ ನೀವು ಏನು ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಅಂತ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ, ನೀವು ಅಪ್ಲೈ ಮಾಡೋದೇ ಬೇಕಿಲ್ಲ, ನಿಮ್ಮದು ಲೇಬರ್ ಕಾರ್ಡ್ ಇತ್ತಂದರೆ ಆಟೋಮೆಟ್ಲಿ ಡೇಟಾ ಫೆಚ್ ಆಗಿಬಿಟ್ಟು ನಿಮಗೆ, ಅಂದರೆ ಡೇಟಾ ಫಸ್ಟ್ ಟೈಮ್ ಅಪ್ಡೇಟ್ ಮಾಡಿರಬೇಕು. ಸೆಕೆಂಡ್ ಟೈಮ್ಗೆ ನೀವು ಯಾವುದೇ ಕಾರಣಕ್ಕೂ ಏನು ಮಾಡೋಂತಿಲ್ಲ, ಆಟೋಮೆಟ್ಲಿ SSPಲಿಂದನೇ ಡೇಟಾ ಫೆಚ್ ಆಗಿಬಿಟ್ಟು ನಿಮ್ಮದು ಏನು ಕರ್ನಾಟಕ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಅಂತ ಏನು ಬರುತ್ತೆ ಆ ಸ್ಕಾಲರ್ಶಿಪ್ ಆದರೆ ಕೊಡ್ತಾ ಹೋಗ್ತಾರೆ. ಓಕೆನಾ. ನೆಕ್ಸ್ಟ್ ನಾನು ಇದಕ್ಕೊಂದು ಡೆಡಿಕೇಟಾಗಿ ವೀಡಿಯೋ ಮಾಡಿ ತಿಳಿಸ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕಂಪ್ಲೀಟಾಗಿ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಬಗ್ಗೆ ಒಂದು ವೀಡಿಯೋ ಆದರೆ ಇರ್ತೀನಿ. ನೆಕ್ಸ್ಟ್ ಬಂತು ಬ್ರೋ, ಅಪ್ಲಿಕೇಶನ್ಸ್ ನಾಟ್ ಸಬ್ಮಿಟೆಡ್ ಅಂತ ಬರ್ತಾಯಿದೆ, ಏನು ಮಾಡಬೇಕು ಬ್ರೋ, ಪ್ಲೀಸ್ ರಿಪ್ಲೈ ಮಾಡಿ. ಅಪ್ಲಿಕೇಶನ್ಸ್ ನಾಟ್ ಸಬ್ಮಿಟೆಡ್ ಅಂದರೆ ನೀವು ಸರ್ವರ್ ರಿಜಿಸ್ಟ್ರಿ ಇರುತ್ತೆ, ಇಲ್ಲಾಂದರೆ ಅಂದರೆ ಸಬ್ಮಿಟ್ ಮಾಡೋಕ್ಕಾಗ್ತಿರಲ್ಲ. ಮಾರ್ನಿಂಗ್ ಈ ಥರ ಬಂದಾಗ ಮತ್ತೆ ಹೋಗಿ ಅಪ್ಡೇಟ್ ಮಾಡಿ. ನಿಮ್ಗೆ ಏನಾದರೂ ಕಂಪ್ಲೀಟಾಗಿ ಅಪ್ಡೇಟೇ ಮಾಡೋಕ್ಕೆ ಬರಲ್ಲ ಅಂದರೆ ರಿಯಲಾಗಿ ನೀವು ಏನು ಮಾಡೋಕ್ಕಲ್ಲ. ಈಗ ನೀವು ನಿಯರ್ ಇರೋ ತಾಲೂಕು ಆಫೀಸ್ ಹತ್ರ ವಿಸಿಟ್ ಮಾಡಲೇಬೇಕು, ಯಾಕಂದರೆ ಇದು ಕಂಪ್ಲೀಟಾಗಿ ಟೆಕ್ನಿಕಲ್ ಎರರ್, ಅಂದರೆ ವೆಬ್ಸೈಟ್ದೇ ಎರರ್ ಆದರೆ ಆಗಿರುತ್ತೆ. ಓಕೆನಾ. ಮತ್ತು ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ಬ್ರೋ ವಿದ್ಯಾರಿ ನೋ ಅಂತ ಇದೆ ಬರ್ತಾ ಇದೆ, ಪೋಸ್ಟ್ ಡಿಪ್ಯೂಟಿ ಏನು ವಿದ್ಯಾರಿ ನೋ ಅಂತ ಬರ್ತಾ ಇದೆ, ಪೋಸ್ಟ್ ಡಿಪ್ಯೂಟಿ ಯಾವಾಗ ಬರುತ್ತೆ, ಏನೇ ಅಪ್ಡೇಟ್ಸ್, ನೀವು ವೇಟ್ ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಅಂದರೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ, ಹಾಸ್ಟೆಲಿಂದ ನಿಮಗೆ ರಿಜೆಕ್ಟ್ ಅಂದರೆ ಹಾಸ್ಟೆಲ್ ಯಾವುದೇ ಸಿಕ್ಕಿರಲಿ ಅಂದರೆ ಖಂಡಿತ ವಿದೇಶಿ ಸ್ಕಾಲರ್ಶಿಪ್ ಬರುತ್ತೆ, ಬಟ್ ವೇಟ್ ಮಾಡಬೇಕಾಗಿರುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ 2024-25 ಬ್ರೋ ನಾನು ಮಾರ್ಕ್ಸ್ ಅಪ್ಡೇಟ್ ಮಾಡಿಸಿಲ್ಲ ಬ್ರೋ, ಅಮೌಂಟು ಬಂದಿಲ್ಲ, ಏನು ಮಾಡಬೇಕು ಬ್ರೋ, ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಬ್ರೋ. ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಸ್ಟಿಲ್ ಈಗ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. 2024-25 ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗನೆ ಹೋಗ್ಬಿಟ್ಟು ಮಾಡಿಸೈತಾ, ಮಾಡಿದರೆ ಅಮೌಂಟ್ ಪಕ್ಕ ಬರುತ್ತೆ. ಅಂದರೆ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡಿದ್ರೆ 100% ಬರುತ್ತೆ, ಮಾಡಲೇಬೇಕಾಗುತ್ತೆ. ಡೇಟ್ ಅಂದರೆ ಈಗ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಅದಕ್ಕೋಸ್ಕರನೇ ಈಗ ಹೋಗಿ ಮಾಡಿಸಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಸಿಗ್ತಾ ಹೋಗುತ್ತೆ. ಲಾಸ್ಟ್ ಡೇಟ್ ಯಾವಾಗಿದೆ ಬ್ರೋ, ಯಾವುದು ಅಪ್ಲಿಕೇಶನ್ ಹಾಕಿ ಲಾಸ್ಟ್ ಡೇಟ್ ಒಂದು March 5 ಅನ್ನೋದಿದೆ. ಓಕೆನಾ, ಲಾಸ್ಟ್ March 5 ಅನ್ನೋದಿದೆ. ನೆಕ್ಸ್ಟ್ ಎಲ್ಲ ಅಪ್ಡೇಟ್ಸು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬ್ರೋ ವಿದ್ಯಾಸಿರಿ ಅಮೌಂಟ್ ನೋ ಅಂತ ಇದೆ, ಫೀ ಅಮೌಂಟು 12K ತೋರಿಸ್ತಿದೆ, ಆಪ್ ಅಮೌಂಟ್ ತೋರಿಸ್ತಿದೆ ಬ್ರೋ. ವಿದ್ಯಾಸಿರಿ ಪೋಸ್ಟ್ ಡಿಪ್ಯೂಟಿ ನೋ ಅಂತ ತೋರಿಸ್ತಿದೆ ನೋಡಿ. ನಿಮಗೆ ಇದು ಫಸ್ಟ್ ಅಂದರೆ ಆಪ್ ಅಮೌಂಟ್ ತೋರಿಸ್ತಿದ್ರೆ ಈಗ ಅಷ್ಟು ಅಮೌಂಟ್ ಬರುತ್ತೆ. ನೆಕ್ಸ್ಟ್ ವಿದ್ಯಾಸಿರಿ ಅಮೌಂಟು ಬರಬೇಕಂದ್ರೆ ನೀವು ಅಪ್ಲೈ ಮಾಡಿರಬೇಕಾಗುತ್ತೆ. ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಅಂದರೆ ಅಂದರೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ರಿಜೆಕ್ಟ್ ಆಗಿದ್ರೆ ಖಂಡಿತ ಸ್ಕಾಲರ್ಶಿಪ್ ಬರುತ್ತೆ, ವೇಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಮೈನಾರಿಟಿ ಲೆವೆಲ್ ಫಸ್ಟ್ ಲೆವೆಲ್ ಸ್ಟಿಲ್ ಪೆಂಡಿಂಗ್ ಅಂತಂದರೆ ನೀವು ಅಷ್ಟೇ ಫಸ್ಟ್ ಲೆವೆಲ್ ಆಗಿದೆ ಅಂದರೆ ಖಂಡಿತ ಬರುತ್ತೆ, ವೇಟ್ ಮಾಡಿ, ಪ್ರೋಸೆಸ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ನಂದು ಏನೂ ಅಪ್ಡೇಟ್ ಆಗಿಲ್ಲ, ನೀವು ತುಂಬ ದಿನ ಆಯಿತು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅಂತಂದರೆ, ಒಂದು ಫಸ್ಟ್ ಆಫ್ ಆಲ್ ನೀವು ಕಾಲ್ ಮಾಡಿ, ಏನು 1902ಗೆ, ಅಲ್ಲಿ ನಿಮಗೆ ಅಪ್ಡೇಟ್ಸ್ ತಿಳಿತಾ ಹೋಗುತ್ತೆ. ಇಲ್ಲಾಂದರೆ ಇಮೇಲ್ ಮಾಡಿ, ನಿಮ್ಮದು ಏನು ಅಪ್ಡೇಟ್ ಆಗಿಲ್ಲ ನೋಡಿ, ಈಗ ಒಂದು ನಿಮ್ಮದು ಸ್ಟೇಟಸ್ ಲೆವೆಲ್ ಇರುತ್ತಲ್ಲ, ಅದನ್ನ ಸ್ಕ್ರೀನ್ಶಾಟ್ ಹೊಡೆದು ಅಟ್ಯಾಚ್ ಮಾಡಿ ಇಮೇಲ್ ಮಾಡಿ. ಇವೆರಡು ಫಸ್ಟಿಗೆ ಸಾಲ್ವ್ ಆಗುತ್ತೆ, ಆಲ್ಮೋಸ್ಟ್ ಸಾಲ್ವ್ ಆಗುತ್ತೆ. ಮೇಲ್ ಮಾಡಿದಾಗ ಸಾಲ್ವ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು, ನೀವು ನೆಕ್ಸ್ಟ್ ನೀವು ಹೋಗ್ಬಿಟ್ಟು ನೀವು ನಿಯರ್ ಇರೋ ತಾಲೂಕು ಆಫೀಸ್ ಹತ್ರ ವಿಸಿಟ್ ಮಾಡಿ, ಈ ಥರ ಅಪ್ಡೇಟೇ ಆಗ್ತಿಲ್ಲ ಯಾಕೆ ಅಂತ ಕೇಳಿ. ಓಕೆನಾ, ಖಂಡಿತ ಆನ್ಸರ್ಸ್ 100% ಸಿಗುತ್ತೆ. ಸರ್ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ತೊಗೋತಿಲ್ಲ, ವಾಟ್ ಶುಡ್ ಐ ಡು? ತೊಗ್ತದೆ, ನೀವು ಕ್ಲಿಯರಾಗಿ ಬ್ರೌಸರ್ ಇನ್ನೊಂದು ಸರಿ ರಿಫ್ರೆಶ್ ಮಾಡಿ ಅಪ್ಲೈ ಮಾಡಿ, ಅಪ್ಡೇಟ್ ಆಗುತ್ತೆ, ಡೋಂಟ್ ವರಿ. ಓಕೆನಾ. ಗುರು 1 ಲೆವೆಲ್ಲು ನೋ ಅಂತ ಇದೆ, ಏನು ಮಾಡಬೇಕು ಸೊಲ್ಯೂಷನ್ಸ್ ಹೇಳ್ತೀರಾ, ಅದಕ್ಕೆ ಆನ್ಸರ್ ಕೂಡ ಕೊಟ್ಟಿದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತೀವಿ. ಫಸ್ಟ್ ಲೆವೆಲ್ಲು ಕೂಡ ನೋ ಅಂತ ಇದೆ ಅಂತಂದಾಗ ನೀವೇನು ಮಾಡೋಂತಿಲ್ಲ. ಮತ್ತು ಇನ್ನೊಂದು ಕ್ವಶನ್ಸ್ ಹಾಕಿದ್ದಾರೆ, ಬ್ರೋ ಎಸ್ಟರ್ಡೇ ಹೋಗಿ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಎಂಟ್ರಿ ಮಾಡಿಸಿ ಕೇಮ್, ಬಟ್ ಲೆವೆಲ್ ನೋ ಅಂತಲೇ ಇದೆ, ಎಸ್ ಅಂತ ಬಂದರೆ ಮಾತ್ರ ಅಮೌಂಟ್ ಬರುತ್ತೆ, ಅದಕ್ಕೆ ಬ್ರೋ ಅಂತ ಹೇಳ್ತಿರೋದು.
ಥ್ಯಾಂಕ್ಸ್ ಫಾರ್ ರಿಪ್ಲೈಂಗ್. ನೋಡಿ ನಿಮಗೆ ಹೇಳಿದ್ದೀನಿ ನಾನು, ಅಂದರೆ ಅವರು ಕೂಡ ಮಾಡಿಸಿದ್ರೆ ಒಳ್ಳೆ ಕೆಲಸ ನೀವು ಮಾಡಿಸಿರೋದು ಅಂತ ಅಂತಿದ್ರೆ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂಡಿದ್ದು ಅಂತ. ಮತ್ತು ಇನ್ನಾದ್ಮೇಲೆ ನೋ ಅಂತಿದೆ ನಿಮಗೆ ವಿತಿನ್ 1 ವೀಕಲ್ಲೇ ನಿಮಗೆ ತೋರಿಸ್ತಾ ಇದೆ ಅದು ಎಸ್ ಅಂತ ಆಯಿತಾ. ಫಸ್ಟ್ ಲೆವೆಲ್ ಈ ಥರದಾಗ ಈ ಥರ ಹೋಗಿ ವಿಸಿಟ್ ಮಾಡಿಕೊಂಡು ನೀವು 1 ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ, ತುಂಬ ಸ್ಕಾಲರ್ಶಿಪ್ ತುಂಬ ದಿನ ಆಯ್ತು ಅಂದಾಗ ಈ ಥರ ಹೋಗಿ ಮಾರ್ಕ್ಸ್ ಕಾರ್ಡ್ನ ಎಂಟ್ರಿ ಮಾಡಿಸಿ ಬನ್ನಿ. ಖಂಡಿತ ನಿಮ್ಗೆ ಏನಾಗುತ್ತೆ ವಿತಿನ್ 1 ವೀಕ್ ಆರ್ 15 ಡೇಸಲ್ಲಿ ನಿಮಗೆ ಎಸ್ ಅಂತ ಬರುತ್ತೆ. ಎಸ್ ಅಂತ ಬಂದಮೇಲೆ ನೆಕ್ಸ್ಟ್ ಲೆವೆಲ್ ಕೂಡ ಆದಷ್ಟು ಬೇಗನೆ ವೆರಿಫೈ ಆಗಿ ನಿಮಗೆ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ. CM ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಅದನ್ನ ಅಪ್ಡೇಟ್ ಮಾಡ್ತೀನಿ. CM ರೈತ ವಿದ್ಯಾನಿಧಿದು ನೆಕ್ಸ್ಟ್ ಇವರು ದೊಡ್ಡ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಬ್ರೋ ಲಾಸ್ಟ್ ಡೇಟ್ ನಾವಲ್ಲೇ ಇದಕ್ಕೆ ಆನ್ಸರ್ ಮಾಡಿದ್ದೀನಿ, ಮತ್ತು ಇನ್ನೂ ಮಾಡಿಸಿಲ್ಲ ಬ್ರೋ ರಿಪ್ಲೈ ಬ್ರೋ ಏನಂತ ಕಮೆಂಟ್ ಹಾಕಿಲ್ಲ. ವಿದ್ಯಾಸಿರಿ ಸ್ಕಾಲರ್ಶಿಪ್ ಲಾಸ್ಟ್ ಡೇಟು, ವಿದ್ಯಾಸಿರಿ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಆಲ್ರೆಡಿ ಮುಗಿದೋಗಿದೆ. ಈಗ ಯಾವುದೇ ಕಾರಣಕ್ಕೂ ನೀವು ಏನು ಮಾಡಿದ್ರೂ ಸಿಗೋಲ್ಲ, ಓಕೆನಾ. ಈಗ ಆಲ್ರೆಡಿ ಸೇಮ್ ಕಮೆಂಟ್ಸ್ ತುಂಬ ಸರಿ ಹಾಕಿದ್ದಾರೆ. ನಾನು ಇದಕ್ಕೆ ಕಮೆಂಟ್ ಮಾಡಿದ್ದೀನಿ. ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಡೇಟ್ ಎಕ್ಸ್ಟೆಂಡ್ ಸಾಕಷ್ಟು ಸರಿ ಅದೇ ಸೇಮ್ ಹಾಕಿದ್ದಾರೆ, ಸೇಮ್ ಕಂಪ್ಲೀಟಾಗಿ ಸೇಮ್ ಕ್ವಶನ್ಸ್ ಹಾಕಿದ್ದಾರೆ. ಮೇ ಬಿ ಅವ್ರ ಫ್ರೆಂಡ್ ಅನಿಸುತ್ತೆ, ಅದಕ್ಕೋಸ್ಕರ ಈ ಥರ ಕಂಪ್ಲೇಂಟು ರಿಪೀಟ್ ಬರ್ತಿರುತ್ತೆ. ಅದಕ್ಕೋಸ್ಕರ ಇಷ್ಟು ನಿಮ್ಮ ಡೌಟ್ಸ್ಗಳು ನಿಮ್ಗೆ ಆನ್ಸರ್ ಮಾಡಿದ್ದೀನಿ. ಲೋಡ್ ಆಗ್ತಿದೆ. ನೆಕ್ಸ್ಟು ಏನೇ ಒಂದು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮಗೆಲ್ಲ ಒಂದು ಡೌಟ್ಸ್ಗಳಿಗೆ ವೀಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಡೆಡಿಕೇಟಾಗಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದ್ರು ಇಷ್ಟ ಆಗಿದರೆ ನಿಮ್ಮ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಅನ್ನೋದಿದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದಕ್ಕೆ ನೆಕ್ಸ್ಟ್ ಬರೋಂಥ ಅಪ್ಕಮಿಂಗ್ ವೀಡಿಯೋಸಲ್ಲಿ ಆಗೋದ್ರೆ ಒಂದು ನಿಮಗೆ Q&A ಥರ ನಿಮಗೆಲ್ಲ ಆನ್ಸರ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, SSB ಇದು ಪ್ರತಿಯೊಂದು ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ, ಮತ್ತು ಬೇರೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ಸ್ ಈ ಒಂದು ಚಾನಲ್ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಾಟ್ಸಪ್ ಚಾನಲ್ಗಳು ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗಲೂ ಅಷ್ಟೇ ಕೇರಳ ಟಾಟಾ, ಬಾಯ್.